ನೋಡ್ತೀರಾ? ಹೌದು. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ಅಂದರೆ ಸಿನ್ಸಿಯರಾಗಿ ಇನ್ವಾಲ್ವ್ ಆಗ್ತಾರೆ ಎಲ್ಲದರಲ್ಲೂ, ಗೇಮಲ್ಲಿ ಆಗಲಿ. ಜೊತೆಗೆ ಸಂಗೀತ ಅವರು ಇದಾರಲ್ಲ, ಸಂಗೀತ ಅವರು ಇದ್ದಾರೆ, ಬಟ್ ಒಂದೊಂದು ಟೈಮ್ ಡಬಲ್ ಗೇಮ್ ಅನಿಸುತ್ತೆ. ಕಾರ್ತಿಕ್ ಜೊತೆನೇ ಮನಸ್ತಾಪಗಳು ಇಟ್ಕೊಂಡಿರ್ತಾರೆ, ಹಂಗಾಗಿ ವಿನಯ್ ಅವ್ರ ಜೊತೆ ಜಗಳನೇ ಇರುತ್ತಲ್ಲ. ಹೇಗೆ ವಿನಯ್ ಅವ್ರ ಜೊತೆ ಜಗಳ ಇರುತ್ತೆ? ಹೌದು. ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ? ಟಾರ್ಗೆಟ್ ಅಂತ ಅನ್ನೋಕ್ಕಾಗಲ್ಲ, ಅಷ್ಟೊಂದು ನಾವು ಇದು ನೋಡಲ್ಲ, ಡೈಲಿ ನೋಡಲ್ಲ. ಕಾರ್ತಿಕ್ ಅವರು ಸಂಗೀತ ಅವರು ತಲೆನೇ ಹೊಡೆದಾಕಿದಾರಲ್ಲ, ಅದ್ರ ಬಗ್ಗೆ ಏನಂತೀರಾ? ಗೇಮ್ ಅಂದಮೇಲೆ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಇದ್ದಾಗ ಒಂಥರ ಒಪಿನಿಯನ್ ಇತ್ತು, ಈಗ ಹೊರಗಡೆ ಹೋದ್ಮೇಲೆ ಜನ ಒಪಿನಿಯನ್ ಚೇಂಜ್ ಆಗಿದೆ. ಏನು ವರ್ಕ್ ಆಗಿದೆ ಅಂತೀರಾ? ಅವ್ರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ಮುಂಚೆಗೂ ಇವಾಗ. ಜಾಸ್ತಿ ಸಿಂಪತಿ ಎಪಿಸೋಡ್ಗಳನ್ನ ನೋಡಿ ಮರಳಾಗ್ಬಿಟ್ರ ಅಂತ? ಜನಗಳು ಅದನ್ನೇ ಸಿಂಪತಿನೇ ನೋಡೋದು ಇವಾಗ. ಅವ್ರು ಮುಂಚೆ ಏನು ಮಾಡಿದ್ರು, ಎಷ್ಟು ಜನಕ್ಕೆ ಇದು ಮಾಡಿದ್ರು, ಮೋಸ ಮಾಡಿದ್ರು, ಅದನ್ನ ನೋಡೋದು. ಇವಾಗ ಏನು ಪ್ರೆಸೆಂಟ್ ಏನಿದ್ದಾರೆ ಅದನ್ನೇ ನೋಡಿ, ಅಂದ್ರೆ ಚೇಂಜ್ನ ಬಯಸ್ತಾರೆ ಜನ. ಈ ಪ್ರೆಸೆಂಟ್ ಇರೋದನ್ನ ಒಪ್ಕೊಂಡಿದ್ದಾರೆ, ಮುಂದೇನು ಅದೇ ಥರ ಇದ್ರೆ ಓಕೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವರಿದ್ದೇನೆ ಸ್ವಲ್ಪ ಬಿಗ್ ಬಾಸ್ ನೋಡಬೇಕು ಅನ್ಸುತ್ತೆ, ತುಂಬ ಚೆನ್ನಾಗಿ ನಡೆಸ್ತಾರೆ. ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ಮವರೇ ಚೆನ್ನಾಗಿದ್ದಾರೆ. ಬೇರೆ ಬಿಗ್ ಬಾಸ್ ಸುದೀಪ್ ಸರ್ ಚೆನ್ನಾಗಿ ನೋಡ್ಕೊಡ್ತಾರೆ, ಎಲ್ಲರಿಗೂ ಚೆನ್ನಾಗಿ ಬೈತಾರೆ. ತಪ್ಪು ಮಾಡಿದವ್ರು, ಒಳ್ಳೇದು ಮಾಡಿದವ್ರು ಹೊಗಳಿದ್ದಾರೆ, ಇದೇ ಇಷ್ಟ. ನಿಮ್ಮ ಓಟು? ನನ್ನ ಓಟು ಕಾರ್ತಿಕ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಶ್ರೀಧರ್.